ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಗಡೀಪಾರು ಆದೇಶದ ನಂತರ ಬರುತ್ತಿರುವ ಅತ್ಯಂತ ಬಹುದೊಡ್ಡ ಬ್ರೇಕಿಂಗ್ ಸುದ್ದಿ ಇದು. ಸೌಜನ್ಯ ಪರ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರಿಗೆ ಪೊಲೀಸ್ ನೋಟಿಸ್ ಒಂದು ಹೋಗಿದೆ. ಗಿರೀಶ್ ಮಟ್ಟಣ್ಣನವರಿಗೆ ಬಂಧನದ ಭೀತಿ, ಜೈನ ಧರ್ಮಕ್ಕೆ ಅಪಮಾನ ಮಾಡಿದ ಆರೋಪ ಗಿರೀಶ್ ಮಟ್ಟಣ್ಣನವರ ವಿರುದ್ಧ ದಾಖಲಾಗಿದೆ. 2024ರಲ್ಲಿ ಕೊಟ್ಟ ಹೇಳಿಕೆ ಆಧರಿಸಿ ನೋಟಿಸ್ ಜಾರಿಯನ್ನ ಮಾಡಲಾಗಿದೆ. ಸೌಜನ್ಯ ಆರೋಪಿಗಳ ಬಗ್ಗೆ ಮಾತಾಡುವಾಗ ಎಡವಟ್ಟಾಗಿತ್ತು. ಧರ್ಮ ನಿಂದನೆ ಕೇಸ್ನಲ್ಲಿ ಗಿರೀಶ್ ಮಟ್ಟಣ್ಣನವರ್ ಶಾಕ್. ಆದರೆ ಈ ಆರೋಪವನ್ನ ಅಲ್ಲಗಳೆದ ಮಟ್ಟಣ್ಣನವರ್, ನಾನು ಯಾವ ಧರ್ಮವನ್ನು ನಿಂದಿಸಿಲ್ಲ, ನಾನು ಯಾರನ್ನು ಕೂಡ ಕೆರಳಿಸಿಲ್ಲ, ಸುಖ ಸುಮ್ಮನೆ ನನ್ನ ವಿರುದ್ಧ ಆರೋಪ ಎಂದ ಮಟ್ಟಣ್ಣನವರ್. ನಾನು ಜೈನ ಧರ್ಮವನ್ನ ಹೊಗಳಿದ್ದೆ, ತೆಗಳಿಲ್ಲ ಎಂದ ಗಿರೀಶ್ ಮಟ್ಟಣ್ಣನವರ್. ಪೊಲೀಸ್ ನೋಟಿಸಿಗೆ ಉತ್ತರಿಸುವೆ ಎಂದ ಗಿರೀಶ್ ಮಟ್ಟಣ್ಣನವರ್. ಗಿರೀಶ್ ಮಟ್ಟಣ್ಣನವರಿಗೆ ಪೊಲೀಸ್ ನೋಟಿಸ್ ಒಂದು ಹೋಗಿದೆ. ನಿಮಗೆ ಗೊತ್ತಿರೋ ಹಾಗೆ ಆ FIRನ ಒಂದು ಸಾರಾಂಶ ಹೇಳ್ಬಿಡ್ತೀನಿ. ಇದು 2024ರಲ್ಲಿ ಗಿರೀಶ್ ಮಟ್ಟಣ್ಣ ಸೌಜನ್ಯ ಪ್ರಕರಣವನ್ನು ವಿವರಿಸುವಾಗ ಒಂದಷ್ಟು ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಧೀರಜ್ ಜೈನು, ಹೀಗೆ ಒಂದಷ್ಟು ಹೆಸರುಗಳು. ಇದು ಗಿರೀಶ್ ಮಟ್ಟಣ್ಣ ಉಲ್ಲೇಖ ಮಾಡಿದ ಹೆಸರನ್ನು ನಾನು ಹೇಳಿದ್ದಷ್ಟೇ. ಸೊ ಆ ಉಲ್ಲೇಖ ಮಾಡಿದ ಹೆಸರಿನ ಧರ್ಮ ಜೈನ ಧರ್ಮ ಆಗಿತ್ತು. ಈಗ ಕೇಸು ದಾಖಲಾಗಿರೋದು, ಕಂಪ್ಲೇನೆಂಟ್ ದೂರುದಾರ ಯಾರು ಅಂತ ಕೇಳಿದ್ರೆ, ಆ ದೂರುದಾರ ಕೊಟ್ಟಿರ್ತಕ್ಕಂತಹ ದೂರನ್ನು ಆಧರಿಸಿ ಡಾಕ್ಟರ್ ನವೀನ್ ಕುಮಾರ್ ಅವರು ಕೊಟ್ಟಿರ್ತಕ್ಕಂತಹ ದೂರು ಬೆಳ್ತಂಗಡಿ ಪೊಲೀಸ್ ಠಾಣೆಗೆ. ಆದರೆ ಬೆಳ್ತಂಗಡಿ ಪೊಲೀಸ್ನವರು ಏನು ಮಾಡ್ತಾರೆ ಅಂತ ಕೇಳಿದ್ರೆ, ಈ ಪ್ರಕರಣ ಬೆಳ್ಳಾರೆ ವ್ಯಾಪ್ತಿಗೆ ಬರುವುದರಿಂದ ಬೆಳ್ತಂಗಡಿ ಠಾಣೆಯಿಂದ ಬೆಳ್ಳಾರೆಗೆ ಇದನ್ನು ಟ್ರಾನ್ಸ್ಫರ್ ಮಾಡಿ ಅಲ್ಲಿ ತನಿಖೆ ಶುರು ಮಾಡಬೇಕು ಅಂತ ಹೇಳಿ ಅದನ್ನು ಟ್ರಾನ್ಸ್ಫರ್ ಮಾಡಿದರು ಬೆಳ್ಳಾರೆ ಸ್ಟೇಷನ್ಗೆ. ಈ ಪ್ರಕರಣದ ಒಟ್ಟು ಸಾರಾಂಶ ಹೇಳುವುದಾದರೆ, ಪ್ರಕರಣದ ಸಂಕ್ಷಿಪ್ತ ಸಾರಾಂಶ ಏನು ಅಂದರೆ, 9/10/2023ರಂದು ಮಂಗಳೂರಿನ ಹ್ಯೂಮನ್ ರೈಟ್ಸ್ ನ್ಯೂಸ್ ವರ್ಲ್ಡ್ TV ಎನ್ನುವಂಥ ಒಂದು ಖಾಸಗಿ ಸುದ್ದಿವಾಹಿನಿ ಇವರು ಗಿರೀಶ್ ಮಟ್ಟಣ್ಣನವರ ಸಂದರ್ಶನದ ವಿಡಿಯೋವೊಂದನ್ನು ಮಾಡ್ತಾರೆ. ಅದನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟು ಜೈನ ಧರ್ಮದ ಹೆಸರನ್ನು ನಿಂದಿಸಿ, ವೇದವಲ್ಲಿ ಆಕೆ ಹಿಂದೂ, ಪದ್ಮಲತಾ ಆಕೆ ಹಿಂದೂ, ಇನ್ನು ಮಾವುತ ನಾರಾಯಣ ಆತ ಹಿಂದೂ, ಯಮುನಾ ಆಕೆ ಹಿಂದೂ, ಸೌಜನ್ಯ ಆಕೆಯು ಹಿಂದೂ, ಸತ್ತಂತಹ ಸಾಕ್ಷಿಗಳು, ಇದು ಆತ ಉಲ್ಲೇಖ ಮಾಡೋದು ಗಿರೀಶ್ ಮಟ್ಟಣ್ಣನವರು. ಅವರ ಧರ್ಮವನ್ನು ಹೇಳಿ ಇವರೆಲ್ಲರೂ ಹಿಂದೂಗಳೇ, ಉಳಿದವರು ಯಾರು ಅನ್ನೋ ಪದಪ್ರಯೋಗ, ಇದ್ದವರು ಯಾರು ಅನ್ನೋ ಪದಪ್ರಯೋಗ, ಜೈನರು ತಾನೇ, ಇದನ್ನು ಗಿರೀಶ್ ಮಟ್ಟಣ್ಣನವರು ಹೇಳಿದ್ದಾರೆ ಅನ್ನುವಂತಹ ಆರೋಪ ಇದೆ. ಕೊಲೆಯಾಗುತ್ತಿರುವವರು ಯಾರು? ಹಿಂದೂಗಳು. ಕೊಲೆ ಮಾಡುತ್ತಾ ಇದ್ದವರು ಯಾರು? ಜೈನರು ತಾನೇ ಎನ್ನುವಂಥ ಹೇಳಿಕೆ ಇದೀಗ ವಿವಾದಕ್ಕೊಳಗಾಗಿದೆ. ಜೊತೆಗೆ ತಡವಾಗಿ ಕೇಸು ದಾಖಲು ಮಾಡ್ತಿದ್ದೇನೆ ಅಂತ ಹೇಳಿ ಡಾಕ್ಟರ್ ನವೀನ್ ಹೇಳ್ಕೊತಾನೆ. ಅವರೀಗ ದೂರನ್ನು ದಾಖಲು ಮಾಡಿದ್ದಾರೆ. ಈ ಬಗ್ಗೆ ಒಂದು ಕ್ಲಾರಿಟಿ ಗಿರೀಶ್ ಮಟ್ಟಣ್ಣವ್ರನ್ನ ಫೋನ್ ಸಂಪರ್ಕ ಮಾಡಿದ್ವಿ. ಅವರಿಗೆ ಏನೋ ಕೋರ್ಟಿಂದು ಅದು ಇದು ಕೆಲಸಗಳಿದ್ದಾವೆ, ಹಾಗಾಗಿ ಟ್ರೈ ಮಾಡ್ತೀನಿ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ಕೊಟ್ಟಂತಹ ಒಂದಷ್ಟು ಮಾಹಿತಿಗಳನ್ನು ಹಂಚ್ಕೋತೀನಿ. ನಾನು ಜೈನ ಧರ್ಮದ ಮೇಲೆ ಅಪಾರವಾದ ನಂಬಿಕೆ ಇರುವವನು, ಅರ್ಥಾತ್ ನನಗೆ ವಿಶ್ವಾಸ ಇಲ್ಲದೆ ಇದ್ದರೂ ಕೂಡ ಅದು ಅನ್ಯ ಧರ್ಮ ಅನ್ನುವಂತಹ ಒಂದು ಗೌರವ ನನಗಿದೆ. ಅದರ ಬಾಹುಬಲಿಯ ಬಗ್ಗೆ ನಾನು ಸಕಾರಾತ್ಮಕವಾಗಿ ಮಾತನಾಡಿದ್ದೀನಿ. ಜೈನ ಧರ್ಮದ ಬೇರೆ ಬೇರೆ ಆಚಾರ ವಿಚಾರಗಳ ಬಗ್ಗೆ ನಾನು ಸಕಾರಾತ್ಮಕವಾಗಿ ಮಾತನಾಡಿದ್ದೀನಿ. ಎಲ್ಲಿಯೂ ಕೂಡ ಜೈನ ಧರ್ಮಕ್ಕೆ ಅವಹೇಳನ ಆಗೋ ತರಹ ಯಾವುದನ್ನು ಮಾತನಾಡಿಲ್ಲ. ನನ್ನ ಮಾತುಗಳನ್ನು ಕಟ್ ಆ್ಯಂಡ್ ಪೇಸ್ಟ್ ಮಾಡಲಾಗಿದೆ. ಒಂದು ಭಾಗದಿಂದ ಅಳಿಸಿ ಮತ್ತೊಂದು ಭಾಗಕ್ಕೆ ಜೋಡಿಸಿ ನನ್ನ ಹೇಳಿಕೆಗಳನ್ನು ಅಕ್ಷರಶಃ ತಿರುಚಲಾಗಿದೆ. ಇದನ್ನು ಒಪ್ಪಿಕೊಳ್ಳೋದಕ್ಕೆ ಗಿರೀಶ್ ಮಟ್ಟಣ್ಣನವರ್ ತಯಾರಿಲ್ಲ. ಇದು ಅವರೇ ಹೇಳಿದ್ದು. ಗಿರೀಶ್ ಮಟ್ಟಣ್ಣನವರ್ ಇವತ್ತು ನಿನ್ನೆಯದಲ್ಲ ಇದು ಅಂತ ಹೇಳಿದ್ರು. ಯಾವಾಗಿದ್ದು ಅಂತ ನಾನು ಕೇಳಿದೆ. 2023-24ರಲ್ಲಿ ನಾನೊಂದು ಹೇಳಿಕೆ ಕೊಟ್ಟಿದ್ದೆ. ಸೌಜನ್ಯ ಪ್ರಕರಣದಲ್ಲಿ ಆರೋಪಿಗಳು ಎಂದು ಹೇಳಲಾಗುವ ಧೀರಜ್ ಜೈನ್, ಹೀಗೆ ಅನೇಕ ವ್ಯಕ್ತಿಗಳ ಹೆಸರು ಹೇಳ್ತಾರೆ. ಅವರನ್ನ ಉಲ್ಲೇಖ ಮಾಡೋ ಸಂದರ್ಭದಲ್ಲಿ ಅವರ ಧರ್ಮವನ್ನು ಉಲ್ಲೇಖ ಮಾಡೋದು ಅನಿವಾರ್ಯ. ಈಗ ಜೈನು ಅಂದಾಗ ಜೈನ ಧರ್ಮದವರು ಅಂತ ಹೇಳಲೇಬೇಕಾಗಿ ಬರುತ್ತೆ. ಹಾಗಾಗಿ ನಾನು ಧರ್ಮದ ಹೆಸರು ಹೇಳಿದೆ. ಆದರೆ ಎಲ್ಲಿಯೂ ಕೂಡ ನಾನು ಅವರ ಧರ್ಮವನ್ನು ಅವಹೇಳನ ಮಾಡಲಿಲ್ಲ. ಮತ್ತು ನಿಮ್ಮ ವಿರುದ್ಧ ಆರೋಪ ಕೇಳಿ ಬಂದಿದೆಯಲ್ಲ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳ್ತಾರೆ,
ನನ್ನ ಹೇಳಿಕೆಗಳನ್ನೇ ಅಕ್ಷರಶಃ ತಿರುಚಲಾಗಿದೆ, ಲಿಟ್ರಲಿ ತಿರುಚಲಾಗಿದೆ, ಕಟ್ ಅಂಡ್ ಪೇಸ್ಟ್ ಮಾಡಿದ್ದಾರೆ. ನಾನು ಪೊಲೀಸರ ಮುಂದೆ ಹಾಜರಾಗ್ತೀನಿ, ಈ ನೋಟಿಸ್ಗೆ ನಾನು ಉತ್ತರ ಕೊಡ್ತೀನಿ, ಅಲ್ಲಿ ನಾನು ಎಲ್ಲ ಸತ್ಯಾಂಶಗಳನ್ನು ಕೂಡ ಬಿಚ್ಚಿಡ್ತೀನಿ. ಗಿರೀಶ್ ಮಟ್ಟಣ್ಣನವರ್, ನನಗೆ ಯಾವುದೇ ನೋಟಿಸ್ ನನ್ನ ಹೋರಾಟವನ್ನು ಹತ್ತಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೋರಾಟದಿಂದ ಹಿಂದೆ ಸರಿಯುವಂತಹ ವ್ಯಕ್ತಿಯೇ ಅಲ್ಲ. ನೋಟಿಸ್ ಬಂದಿದೆ, ನಾನು ಅದಕ್ಕೆ ಸಮರ್ಥವಾದಂತಹ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿ ಗಿರೀಶ್ ಮಟ್ಟಣ್ಣನವರ ಕ್ಲಾರಿಟಿ. ನಾನು ಯಾವುದೇ ಧರ್ಮಕ್ಕೆ ಅಥವಾ ಯಾರದ್ದೇ ಧಾರ್ಮಿಕ ಭಾವನೆಗೂ ಕೂಡ ಧಕ್ಕೆ ತರುವ ಕೆಲಸ ಮಾಡಲಿಲ್ಲ ಎಂದು ಕಡ್ಡಿ ಮುರಿದ ಹಾಗೆ ಈ ಆರೋಪವನ್ನು ಅಲ್ಲೆಗೆಳೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.